ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸಲುಷಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಸ್ನೇಹಿತರೆ, ಈ ದಿನ ನಮ್ಮ ಮಳವಳ್ಳಿ ತಾಲೂಕಲ್ಲಿ ನಡೆಯುವಂಥ ತುಂಬ ಫೇಮಸ್ ಆದಂಥ ಹಬ್ಬ ಸಿಡಿ ಹಬ್ಬದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಹಬ್ಬದ ಮಹತ್ವದ ಬಗ್ಗೆ, ಈ ಹಬ್ಬ ಯಾಕೆ ಸ್ಟಾರ್ಟ್ ಆಯಿತು, ಏನಿದ್ರದ್ದು ವಿಶೇಷ, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ನೋಡೋಣ ಸ್ನೇಹಿತರೆ. ವೀಕ್ಷಕರೆಲ್ಲರಿಗೂ ಸಿಡಿ ಹಬ್ಬಕ್ಕೆ ಸುಸ್ವಾಗತ. ಮಳವಳ್ಳಿ ಪಟ್ಟಣದ ಎಲ್ಲ ಸಮುದಾಯದವರು ಒಟ್ಟಾಗಿ ಸೇರಿ ಏಕತೆಯ ಸಂಕೇತವಾಗಿ ಆಚರಿಸುವಂತಹ ಐತಿಹಾಸಿಕ ಪಟೇಲ್ದಮ್ಮನವರ ಹಾಗೂ ದಂಡಿನ ಮಾರಮ್ಮನವರ ಸಿಡಿ ಹಬ್ಬಕ್ಕೆ ಸಿದ್ಧತೆ ಹಾಗೂ ವಿದ್ಯುತ್ ದೀಪಾಲಂಕಾರದಿಂದ ನಮ್ಮ ಮಳವಳ್ಳಿ ಜಗಮಗಿಸ್ತಾ ಇದೆ. ಶುಕ್ರವಾರ ಮತ್ತು ಶನಿವಾರ ಹಬ್ಬ ಆಚರಣೆ ಸಂಬಂಧ ಉಪವಿಭಾಗಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ವಿಜೃಂಭಣೆ ಹಾಗೂ ಶಾಂತಿಯುತವಾದ ಆಚರಣೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಅಲ್ಲಿ ವಹಿಸಲಾಗಿತ್ತು. ಹಬ್ಬದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದ 4 ದ್ವಾರಗಳಲ್ಲೂ ಸಹ ಸುಸ್ವಾಗತ ಕೋರುವ ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ಎಲ್ಲೆಡೆ ವಿದ್ಯುತ್ ದೀಪಗಳಿಂದ ಮಳವಳ್ಳಿ ಮದುವೆಣಗಿತಿಯಂತೆ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು. ಸ್ನೇಹಿತರೆ, ಮಳವಳ್ಳಿ ಪಟ್ಟಣದ ಸರ್ವ ಜನಾಂಗವು ತಮ್ಮದೇ ಆದ ಜವಾಬ್ದಾರಿಯೊಂದಿಗೆ ಜಾತ್ಯತೀತವಾಗಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವ ಹಬ್ಬಕ್ಕೆ ತನ್ನದೇ ಆದ ಇತಿಹಾಸವಿದೆ. ಸುಮಾರು 300 ವರ್ಷಗಳ ಹಿಂದೆ ಶ್ರೀರಂಗಪಟ್ಟಣದಿಂದ ಮಳವಳ್ಳಿಗೆ ಅಡಿಕೆ ವ್ಯಾಪಾರಕ್ಕೆ ಅಂತ ಬಂದಿದ್ದ ಮಂಚಟ್ಟಪ್ಪನವರ ಚೀಲದಲ್ಲಿ 2 ವಿಗ್ರಹ ಸಿಕ್ಕಿದ್ವು. ಆ ವಿಗ್ರಹಗಳೇ ಪಟೇಲ್ದಮ್ಮ ಹಾಗೂ ದಂಡಿನ ಮಾರಮ್ಮ ದೇವರಾಗಿ ರೂಪುಗೊಂಡವು. ನಂತರ ದೇವರ ಸೂಚನೆಯಂತೆ ಗುಡಿಗಳನ್ನು ಕಟ್ಟಿಸಿ ಪೂಜಿಸಲಾಗುತ್ತಿತ್ತು. ಮಳವಳ್ಳಿಗೆ ನೆರೆಹೊರೆ ಪಾಳೆಗಾರರ ಹಾವಳಿ ಹೆಚ್ಚಾಗಿ ನೆಮ್ಮದಿ ಕಳ್ಕೊಂಡ ಮಳವಳ್ಳಿ ಜನ ಪಟೇಲ್ದಮ್ಮ ಹಾಗೂ ದಂಡಿನ ಮಾರಮ್ಮ ದೇವರಿಗೆ ಮೊರೆ ಹೋದಾಗ ಆ ತಾಯಿರಿಬ್ಬರು ಸೇರಿ ಹಾವಳಿ ನೀಡುತ್ತಿದ್ದಂಥ ಪಾಳೆಗಾರನ ಸದೆ ಬಡಿದು ಗ್ರಾಮದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ದಂಡಿನ ಮಾರಮ್ಮ ಹಾಗೂ ಪಟೇಲ್ದಮ್ಮನ ಜಾತ್ರೆಗೆ, ಕೊಂಡ ಮೆರವಣಿಗೆ ಮುಂತಾದ ವಿಶೇಷ ಪೂಜೆಗಳನ್ನು ಯಾವುದೇ ಜಾತಿ ಭೇದವಿಲ್ಲದೆ ಸಾಮೂಹಿಕವಾಗಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಹಾಗೆ ಸ್ನೇಹಿತರೆ, ಇಂದಿಗೂ ಸಹ ಮಂಚಟ್ಟಪ್ಪನವರ ಕುಟುಂಬದಿಂದಲೇ ಹಬ್ಬದ ವೇಳೆ ಪ್ರಥಮ ಪೂಜೆ ನಡೆಯುತ್ತೆ. ಇನ್ನು ಈ ಹಬ್ಬದ ವಿಶೇಷತೆಯಲ್ಲಿ ಗಮನ ಸೆಳೆಯೋದು ಘಟ್ಟ ಮೆರವಣಿಗೆ. ಸಿಡಿ ಹಬ್ಬದ ಪ್ರಮುಖ ಆಚರಣೆಯಾಗಿರುವ ಮಹಿಳೆಯರ ಘಟ್ಟ ಮೆರವಣಿಗೆ ಪೇಟೆ ಒಕ್ಕಲಗೇರಿಯಿಂದ ಆರಂಭವಾಗಿ ನಂತರ ಸಿದ್ಧಾರ್ಥನಗರದ ಘಟ್ಟ, ಕೀರ್ತಿನಗರ, ಗಂಗಾಮತ ಬೀದಿ, ಅಶೋಕನಗರ ಚಿಕ್ಕಪಾಲು, ಅಶೋಕನಗರ ದೊಡ್ಡಪಾಲು, ಬಸವಲಿಂಗಪ್ಪ ನಗರ ಘಟ್ಟಗಳು ಒಟ್ಟಾಗಿ ಸೇರಿ ಪಟೇಲ್ದಮ್ಮನವರ ದೇವಸ್ಥಾನದ ಆವರಣದ ಮುಂಭಾಗ ಬರುತ್ತಾರೆ. ಇನ್ನು ಸ್ನೇಹಿತರೆ, ಇದೇ ಸಮಯಕ್ಕೆ ಸರಿಯಾಗಿ ಸುಮಾರು ಹಳ್ಳಿಗಳಲ್ಲಿ, ಮಳವಳ್ಳಿ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ಸೇಮ್ ಇದೇ ಥರ ಮಾಡ್ತಾರೆ. ಎಲ್ಲ ಊರುಗಳಲ್ಲೂ ಸಹ ಘಟ್ಟ ಸ್ಥಾಪನೆ ಮಾಡಿ ಅದನ್ನು ತಂದು ಅವ್ರವ್ರ ಮನೆ ದೇವ್ರ ಹತ್ರ ತಂದಿಕ್ಕಿ ನೋಡಿ ಈ ಥರ ಪೂಜೆ ಮಾಡ್ತಾರೆ. ನಾವು ಸಹ ಇದೇ ಥರ ಮಾಡಿದ್ದೀವಿ. ಅದನ್ನು ತಂದು ನಾವು ದೇವಸ್ಥಾನದ ಒಂದು ಘಟ್ಟದಲ್ಲಿ ಇಟ್ಟಿದ್ದೀವಿ. ಇನ್ನು ನಾವು ಸಹ ಪಟೇಲ್ದಮ್ಮ ದಂಡಿನ ಮಾರಮ್ಮನಿಗೆ ಪೂಜೆ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಇನ್ನು ಈ ಹಬ್ಬದ ವಿಶೇಷ ಬಂದು ಸಿಡಿರಣ್ಣನ ಸಿದ್ಧತೆ ವಿಶೇಷವಾಗಿದೆ. ಇನ್ನು ಸ್ನೇಹಿತರೆ, ಸಿಡಿರಣ್ಣರನ್ನ 46 ಅಡಿ ತಾವಸದ ಮರದಿಂದ ತಯಾರಿಸ್ತಾರೆ. ಈ ಹಿಂದೆ ಮನುಷ್ಯರನ್ನ ಕಟ್ಟಿ ಸಿಡಿ ಕಂಬಕ್ಕೆ ನೇತಾಕಿ ಸಿಡಿ ಆಚರಿಸ್ತಿದ್ರು. ನಂತರ ವರ್ಷಗಳಲ್ಲಿ ಮಾನವ ಪ್ರತಿಮೆಯನ್ನು ಮಾಡಿ ಸಿಡಿ ಮರಕ್ಕೆ ಕಟ್ಟಿ ಸಿಡಿ ಆಚರಿಸೋದು ಈ ಸಿಡಿ ಹಬ್ಬದ ಸಂಭ್ರಮ ಸಡಗರ ಭಾಗವಾಗಿದೆ. ಹಾಗೆ ಸ್ನೇಹಿತರೆ, ಅಲಂಕಾರಗೊಂಡಂತಹ ಸಿಡಿ ಬಂಡಿಯು ಶುಕ್ರವಾರ ಮಧ್ಯರಾತ್ರಿ ಕೋಟೆ ಬೀದಿಯ ಪಟೇಲರ ಮನೆಯಿಂದ ಮುಂದೆ ಸಾಗಿ ಸಾರಂಗಪಾಣಿ ಬೀದಿ, ಕೋಟೆ ಬೀದಿ, ಮೈಸೂರು ರಸ್ತೆ, ಪೇಟೆ ಬೀದಿ, ಗಂಗಾಮತ ಬೀದಿ, ಅನಂತರಾವ್ ಸರ್ಕಲ್ ಮೂಲಕ ಸುಲ್ತಾನ್ ರಸ್ತೆಯಲ್ಲಿರುವ ಪಟೇಲ್ದಮ್ಮ ದೇವಸ್ಥಾನದ ಆವರಣಕ್ಕೆ ಬರುತ್ತೆ. ಸಿಡಿ ದೇವಸ್ಥಾನದ ಆವರಣದಲ್ಲಿ 3 ಸುತ್ತು ಸುತ್ತುತ್ತೆ. ಜಾತ್ರೆಗೆ ಬಂದ ಭಕ್ತರು ಹಣ್ಣು ಜವನ ಎಸೆದು ಕಣ್ತುಂಬಿಕೊಳ್ತಾರೆ. ಆ ಥರ 3 ಸುತ್ತು ಸುತ್ತೋದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. 46 ಅಡಿ ಕಂಬದಲ್ಲಿ ಕಟ್ಟಿರೋ ಸಿಡಿರಣ್ಣ 3 ರೌಂಡ್ ಹೊಡಿತಿದ್ರೆ ನೀವೇ ಇಮೇಜ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತೇಳಿ. ಸದ್ಯಕ್ಕೆ ಆ ವಿಡಿಯೋನ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಜಾತ್ರೆ ಇರೋ ಕಾರಣ ನಾವು ಅಷ್ಟು ದೂರ ಹತ್ರ ಹೋಗೋಕ್ಕಾಗಿಲ್ಲ ಸ್ನೇಹಿತರೆ. ಹಾಗೆ ಸಿಡಿ ಹಬ್ಬಕ್ಕೆ ಲಕ್ಷಾಂತರ ಮಂದಿ ಭಾಗವಹಿಸೋದ್ರಿಂದ ಭದ್ರತೆಗಾಗಿ 4 DYSP, 14 CPI, 30 PSI, 50 ಮಹಿಳಾ ಪೊಲೀಸರು ಸೇರಿದಂತೆ 500ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಹಬ್ಬಕ್ಕೆ ಬರೋ ಜನರಿಗೆ 12 ಮೊಬೈಲ್ ಶೌಚಾಲಯಗಳನ್ನು ಸಹ ಇಟ್ಟಿದ್ರು. ಕುಡಿಯುವ ನೀರಿನ ವ್ಯವಸ್ಥೆಯೂ ಸಹ ಇತ್ತು. ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ತುಂಬ ಚೆನ್ನಾಗಿ ಕಲ್ಪಿಸಿದ್ರು. ಎಲ್ಲ ಜಾತಿ ಧರ್ಮದವರು ಈ ಭಾವೈಕ್ಯತೆಯಿಂದ ಸಿಡಿ ಹಬ್ಬವನ್ನು ಆಚರಿಸುವ ರೀತಿ ಮಾದರಿಯಾಗಿ ರೂಪುಗೊಂಡಿತ್ತು. ಶಾಸಕ PM ನರೇಂದ್ರ ಸ್ವಾಮಿಯವರು ಮಳವಳ್ಳಿಗೆ ಹೊಸ ರೂಪು ಕೊಟ್ಟು ಮಳವಳ್ಳಿ ತಾಲೂಕಿನ ಎಲ್ಲ ಜನರ ಸಡಗರ ಸಂಭ್ರಮನ ಹೆಚ್ಚಿಸಿದ್ದಾರೆ. ತುಂಬ ಚೆನ್ನಾಗಿ ಮಳವಳ್ಳಿನ ಕಂಗೊಳಿಸುವಂಗೆ ಮಾಡಿದ್ದಾರೆ.
ನೋಡೋಕ್ಕೆ ಮಳವಳ್ಳಿ ತುಂಬ ಚೆನ್ನಾಗಿದೆ. ಮಳವಳ್ಳಿ ಜನರನ್ನು ರಕ್ಷಿಸಿದ ದಂಡಿನ ಮಾರಮ್ಮ ಹಾಗೂ ಪಟ್ಲದಮ್ಮನ ದೇವರ ಹಬ್ಬವನ್ನು ನೂರಾರು ವರ್ಷಗಳಿಂದಲೂ ಆಚರಿಸ್ಕೊಂಡು ಬರಲಾಗುತ್ತಿದ್ದು, ಜಾತ್ಯತೀತ ಮನೋಭಾವ ಆಚರಣೆ ಇಂದಿನ ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಎಲ್ಲರ ಆಸೆ. ಹಾಗೆ ಮುಂದುವರಿಲಿ ಅಂತ ನಾವು ಕೋರ್ಕೊತೀವಿ ಸ್ನೇಹಿತರೆ. ಹೀಗೆ ಮುಂದುವರಿಲಿ ಅಂತ ನಮ್ಮೆಲ್ಲರ ಆಸೆ. ನಾವು ಸಹ ಈ ಹಬ್ಬಕ್ಕೆ ಹೋಗಿದ್ದೀವಿ ಸ್ನೇಹಿತರೆ. ಹಾಗೆ ನಾವು ಪಟ್ಲದಮ್ಮನ ದೇವಸ್ಥಾನದಲ್ಲಿ ದೇವ್ರ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ. ಲೈಟಿಂಗ್ಸ್ ಎಲ್ಲ ನೈಟ್ ಲೈಟಿಂಗ್ಸ್ ನಾನು ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾವು ಈ ಥರ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಮೈಸೂರು ದಸರಾದಲ್ಲಿ ಹಾಗೆ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಸಿಟಿ ಒಳಗಡೆ ನೋಡಿರ್ತೀವಿ. ಈಗ ಹಳ್ಳಿಗಳಲ್ಲೂ ಸಹ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ನೋಡಿ. ಇದು ಹಳ್ಳಿ, ನಮ್ಮದು ಹಳ್ಳಿ ಅನ್ನೋದಕ್ಕಿಂತ ಇವಾಗ ಪುರಸಭೆ, ಅದು ಪಟ್ಟಣನೇ ನಮ್ಮದು ಮಳವಳ್ಳಿ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಒಳ್ಳೆ ಮೈಸೂರನ್ನ ನಾವು ನೋಡ್ದಂಗೆ ನಮ್ಗೆ ಅನ್ನಿಸ್ತು ಈ ಸಲ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದರು. ಬಸ್ ಸ್ಟಾಪಲ್ಲಿ ಆಗಿರ್ಬೋದು, ಹಾಗೆ ಸಿಗ್ನಲ್ಸ್ ಎಲ್ಲ ಆಗಿರ್ಬೋದು, ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಮಳವಳ್ಳಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಇತ್ತು ಸ್ನೇಹಿತರೆ. ಅಲ್ಲೆಲ್ಲ ನನಗೆ ಎಷ್ಟು ಸ್ವಲ್ಪನೇ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ದೇವಸ್ಥಾನದ ಮುಂದೆ ನಾನು ತುಂಬ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದಷ್ಟು ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿದೆ. ಈ ಕಂಬನೇ 46 ಅಡಿ ತಾವಸದ ಮರದಿಂದ ರೆಡಿ ಮಾಡಿರೋ ಕಂಬ ಇದು. ಈ ಕಂಬಕ್ಕೇ ಸಿಡಿರಣ್ಣರನ್ನ ಕಟ್ಟಿ ಆರಿಸೋದು ಸ್ನೇಹಿತರೆ. ಈ ಮರದ ತುದಿ ಕಟ್ಟಿದಂಥ ಸಿಡಿರಣ್ಣರಿಗೆ ಹಣ್ಣು ಜಾವನನ್ನು ತಗೊಂಡು ಎಲ್ಲ ಕಡೆಯಿಂದ ಬಂದಂಥ ಜನಗಳು ಹೊಡಿತಾರೆ. ಇದು ಒಂದು ಪದ್ಧತಿ ಹಾಗೂ ಇದೊಂದು ಆಚರಣೆ ಆಗಿದೆ ಸ್ನೇಹಿತರೆ. ನಾವೆಲ್ಲ ಚಿಕ್ಕವರಿದ್ದಾಗ ಸಿಡಿರಣ್ಣ ಬಂದ ತಕ್ಷಣ ಅಲ್ಲಿಗೆ ಹಬ್ಬ ಮುಗೀತು ಅಂತ ನಾವು ಅನ್ಕೊತಾ ಇದ್ವಿ. ಆಗ ಸಿಡಿರಣ್ಣ ಬಂದಮೇಲೆ ಒಂದು 8 ಗಂಟೆಯಿಂದ 10 ಗಂಟೆ ಒಳಗಡೆ ಬಂದ್ಬಿಡೋರು ಸಿಡಿರಣ್ಣ. ಅಷ್ಟರಲ್ಲಿ ಅಲ್ಲಿ ದೇವಸ್ಥಾನ ಮುಂದ್ಗಡೆ ಸುತ್ತು ಮುಂದುವರೆದು ಕೊಂಡ ಎಲ್ಲ ನೋಡಿ, ಈ ಥರ ಕೊಂಡ ಎಲ್ಲ ಆಯ್ದಿರೋರು. ಇವಾಗೆಲ್ಲ ಕಾಲ ಬದಲಾಗಿದೆ, ಜನಗಳು ತುಂಬ ಫಾರ್ವರ್ಡ್ ಆಗಿದ್ದಾರೆ. ಹಬ್ಬನೂ ಸಹ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈಗ. ಹಾಗೆಲ್ಲ ಜಾತ್ರೆ ಮುಂಗಟ್ಟೆಲ್ಲ ಸ್ವಲ್ಪ ಕಡಿಮೆ ಇತ್ತು. 1 ದಿನ 2 ದಿನ ಅಷ್ಟೇ ಜಾತ್ರೆ ಆಗೋದು. ಈಗ ಹಂಗಲ್ಲ, ಶುಕ್ರವಾರ ಶನಿವಾರ ಜಾತ್ರೆ ಅಂತ ಅಂದರೆ ಗುರುವಾರ ಬುಧವಾರದನೇ ಜಾತ್ರೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶನಿವಾರ ಜಾತ್ರೆ ಆದ್ರೂ ಭಾನುವಾರ ಕಂಟಿನ್ಯೂಸ್ ಇರುತ್ತೆ. ಸೋಮವಾರ ಮಂಗಳವಾರನೇ ಸ್ವಲ್ಪ ಜಾತ್ರೆ ಕಡಿಮೆ ಆಗಿ ಅಲ್ಲಿ ಜಾಗ ಅಂಗಡಿಗಳೆಲ್ಲ ಖಾಲಿ ಆಗೋದು ಸ್ನೇಹಿತರೆ. ನಮ್ಮ ಮಳವಳ್ಳಿ ತಾಲೂಕಿನ ಜಾತ್ರೆನ ನೋಡಿದ್ರೆ ಸ್ನೇಹಿತರೆ, ನಾನು ಎಲ್ಲೂ ಈ ಥರ ಜಾತ್ರೆನ ನೋಡೇ ಇಲ್ಲ ಅನಿಸುತ್ತೆ. ಯಾಕೆಂದರೆ ನಾನು ತುಂಬ ಕಡೆ ಓಡಾಡಿದ್ದೀನಿ. ಮಾದೇಶ್ವರನ ಬೆಟ್ಟ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಸುಮಾರು ಕಡೆ ನಾನು ಓಡಾಡಿದ್ದೀನಿ. ಆದರೆ ಜಾತ್ರೆ ಎಷ್ಟು ಕಟ್ಟಿರುತ್ತೆ ಅಂತಂದರೆ 4 ದಿವಸ ಕಂಟಿನ್ಯೂಸ್ಸು ಅದೇ ಥರ ಇರುತ್ತೆ. ತುಂಬ ಖುಷಿ ಆಗುತ್ತೆ, ನಮ್ಮೂರು ಈ ಥರ ಇದೆ ಅಂತೇಳಿ. ನಮ್ಮ ಮಳವಳ್ಳಿ ತಾಲೂಕು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಹಬ್ಬಕ್ಕೆ ಬರುವಂಥವ್ರಿಗೆ ಯಾವುದೇ ತೊಂದರೆ ಇಲ್ದಂಗೆ ಎಲ್ಲ ಸೌಕರ್ಯಗಳನ್ನ ಇಲ್ಲಿ ಒದಗಿಸಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಹಬ್ಬನ ನೋಡೋದೇ ಒಂದು ಸಂಭ್ರಮ ಅನಿಸುತ್ತೆ ಸ್ನೇಹಿತರೆ. ನಾವು ಈ ಹಬ್ಬಕ್ಕೆ ಹೆಣ್ಮಕ್ಳಾಗಿ ಬಂದಿದ್ದೀವಿ. ನಾವು ಈ ಊರಲ್ಲೇ ಹುಟ್ಟಿ ಬೆಳೆದು ನಾವು ಹೊರಗಡೆ ಮದುವೆ ಆಗಿದ್ರು ಸಹ ನಮಗೆ ಈ ಹಬ್ಬ ಬಂದರೆ ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ವರ್ಷಗಳಲ್ಲಿ ನಾವು ಈ ಹಬ್ಬಗಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಯಾಕೆಂದರೆ ದೂರಗಳಲ್ಲಿ ಇರ್ತಾ ಇದ್ವಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಬರೋಕ್ಕಾಗಲ್ಲ. ಈ ವರ್ಷ ಬಂದಿದ್ದೀವಿ ಸ್ನೇಹಿತರೆ. ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ಇಲ್ಲಿ ನೋಡಿ. ಇದೆಲ್ಲ ನನ್ನ ಫ್ಯಾಮಿಲಿ. ನಮ್ಮೂರಿನ ಹಬ್ಬದ ಬಗ್ಗೆ ಹೇಳ್ತಾ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ ಹಬ್ಬಗಳು. ನನ್ನ ಮಗ ಅಂತೂ ತುಂಬ ಖುಷಿ ಪಡ್ತಾ ಇದ್ದ. ನಾವು ಬಂದಿರೋದು ನೈಟು 9:30 10 ಗಂಟೆಗೆ ಬಂದಿದ್ವಿ. ಮನೆಗೆ ಹೋದಾಗ 11 ಗಂಟೆ ಆಗಿತ್ತು. ಆದರೂ ಸಹ ನೋಡಿ, ಜನಗಳಂತೂ ತುಂಬ ಜನ, ಸಖತ್ತು ಜನ. ಮಳವಳ್ಳಿ ಫುಲ್ಲು ಜನ, ಎಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಆಯಿತು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.